ಹಲೋ. ಹಲೋ, ಕೇಳಿಸ್ತಿದ್ದೀನಮ್ಮ? ಯಾಕೆ ಸೌಂಡ್ ಬೇರೆ ಥರ ಬರ್ತಾಯಿತ್ತು ಸ್ವಾಮಿ? ಇವಾಗ ಕೇಳಿಸ್ತಿದ್ದೀನಮ್ಮ? ನೀವು ಒಂದು ಪೂಜೆ ತಿಳಿಸ್ಕೊಟ್ಟಿದ್ರಿ. ರಥವನ್ನು ಹೇಳ್ಕೊಟ್ಟಿದ್ದೀನಮ್ಮ. ಹೇಳ್ಕೊಟ್ಟಿದ್ರಿ, ನಮ್ಗೆ ಕಷ್ಟ ಐತೆ ಅಂತ ಕೇಳಿದ್ವಿ. ರಥ ಹೇಳ್ಕೊಟ್ಟಿದ್ರಿ, ಒಳ್ಳೇದಾಗಿದೆ. ಒಳ್ಳೇದಾಯ್ತು. ಏನಾಯ್ತಮ್ಮ ಒಳ್ಳೇದು? ನಮ್ಮ ಮಗಳಿಗೆ ಕೆಲಸ ಸಿಕ್ಕಿದೆ, ಮಗ ಪಾಸ್ ಆಗವನೆ, ಇನ್ನು ಒಳ್ಳೇದಾಗಿದೆ. ನಮ್ಮ ಯಜಮಾನ್ರು ಫ್ಯಾಕ್ಟ್ರಿ ಶುರು ಮಾಡ್ತಾವ್ರೆ. ಯಜಮಾನ್ರು? ಫ್ಯಾಕ್ಟ್ರಿ. ಓಹೋ, ಯಜಮಾನ್ರು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಳ್ಳೇದಾಗಿದೆ ಸ್ವಾಮಿ. ಮನೆ ಹೊಸ ಮನೆಗೆ ಬಂದಿದ್ದು ನಾವು ಒಂದು ಸ್ವಲ್ಪ ಕಷ್ಟದಿಂದಲೇ ಬಂದಿದ್ದು ಮನೆಗೆ. ಆದರೆ ಮನೆಗೆ ಬಂದ್ಮೇಲೆ ಒಳ್ಳೇದಾಗಿದೆ, ನೆಮ್ಮದಿಯಾಗಿದ್ದೀವಿ ರಾಯರ ಕೃಪೆಯಿಂದ. ಹೌದೇನಮ್ಮ? ಮಗಳಿಗೆ ಕೆಲಸ ಸಿಕ್ತು. ಮಗನ ಸ್ಕೋರ್ ಏನಾಯ್ತಮ್ಮ? ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗವನೆ. ಅಬ್ಬಾ, ನಾ ಏನು ಹೇಳಿದ್ದೆ ನಿಮ್ಮ ಮಗನಿಗೆ? ನೀವು ಹೇಳಿದ್ರಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀಯ ಮಗು ನೀನು ಅಂತ. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀಯಾ ಅಂತ ನಾ ಹೇಳಿದ್ನ ನಿಮ್ಮ ಮಗನಿಗೆ? ನೀವು ಬಾಯಾರಿಕೆಯಿಂದ ನಿಜ ಆಗ್ತೈತೆ. ಅದಕ್ಕೆ ಸ್ವಾಮಿ ನೀವು ನಮ್ಗೆ ಫ್ಯಾಕ್ಟ್ರಿಗೆ ಒಳ್ಳೇದಾಗ್ತೈತೆ ಅಂತ ಹೇಳ್ರಿ ಸ್ವಾಮಿ. ನಿಮ್ ಬಾಯಾರಿಕೆ ಚೆನ್ನಾಗಿದೆ. ಈಗ ನಿಮ್ ಫ್ಯಾಕ್ಟ್ರಿಗೆ ಒಳ್ಳೇದಾಗತ್ತೆ, ಬಟ್ ಓನರ್ ನಾನೇ ನೋಡಿ ಇವಾಗ. ಓಕೆ, ಓನರ್ ನೀವೇ. ಸ್ವಾಮಿ ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ರಿ ಸ್ವಾಮಿ. ನಿಮ್ ಗುಣ ಬಾಯಾರಿಕೆ ಚೆನ್ನಾಗೈತೆ ಸ್ವಾಮಿ, ಒಳ್ಳೇದಾಗ್ತೈತೆ. ಏನಾಗತ್ತೆ? ಏನಮ್ಮ? ಒಳ್ಳೇದಾಗ್ತೈತೆ. ನಿಮ್ ಬಾಯಾರಿಕೆ ಚೆನ್ನಾಗಿದೆ, ನೀವು ಹೇಳಿದ್ದೆಲ್ಲ ನಿಜ ಆಗ್ತೈತೆ. ಹೌದೇನಮ್ಮ? ಆಗ್ಲಮ್ಮ, ಅಷ್ಟೇ ನನಗೆ ಬಹಳ ಖುಷಿ ಆಗುತ್ತೆ. ಒಳ್ಳೇದಾಗ್ತಾ ಇದೆ ಇವಾಗ ಅಂತ ಹೇಳ್ತಾ ಇದೀರಲ್ಲ, ಅದಕ್ಕೆ ಮನೆಗ್ ಬರುವಾಗ ಒಂದಿಟ್ಟು ಬಾಧೆ ಮಾಡ್ಕೊಂಡೇ ಬಂದ್ವಿ ಎಲ್ರು. ಮನೆಗ್ ಬಂದ್ಮೇಲೆ ನೆಮ್ಮದಿಯಾಗಿದ್ದೀವಿ, ಆರಾಮಾಗಿ ಚೆನ್ನಾಗಿದ್ದೀವಿ ಎಲ್ಲಾರು. ಇನ್ನೂ ಆರಾಮಾಗಿರ್ಬೇಕು. ರಾಯರ ಪಾದವನ್ನು ಯಾರು ಹಿಡಿತಾರೆ ಅವ್ರ ಜೀವನದಲ್ಲಿ ಯಶಸ್ವಿ ಅನ್ನೋದು ಕಾಣ್ತಾರೆ. ಅಂದ್ರೆ ಆಗಿನ ಏನೋ ಅಕಸ್ಮಾತ್ ಪೂಜೆ ಮಾಡಿ ನನಗೆ ಅನುಗ್ರಹ ಆಗಿಲ್ಲ ಹಂಗೆ ಹಿಂಗಂತ ಹೇಳ್ಬಾರ್ದು. ಯಾಕಂದ್ರೆ ಒಂದು ಸಲ ನೋಡ್ತಾರೆ, 2 ಸಲ ನೋಡ್ತಾರೆ, 3ನೇ ಸಲ ಮಗು ಚಿಂತೆ ಮಾಡ್ಬೇಡ, ನಿನ್ನ ಕರ್ಮ ಇತ್ತು, ಕರ್ಮಕ್ಕೋಸ್ಕರ ಸ್ವಲ್ಪ ಕಾಯಿ ಮಗು ಅಂತ ಹೇಳ್ತಾರೆ. ಯಾಕಂದ್ರೆ ಕರ್ಮ ಅನ್ನೋದು ದೇವರನ್ನೇ ಬಿಟ್ಟಿಲ್ಲ ಅಲ್ವಮ್ಮ? ಹೌದು ಸ್ವಾಮಿ. ಈಗ 2 ಕೆಲಸ ಒಳ್ಳೇದಾಗಿದೆ ಸ್ವಾಮಿ. ಇನ್ನ ಒಂದ್ 2 ಕೆಲಸ ಆಗುತ್ತೆ. ರಾಯರಿದ್ದಾರೆ. ಆಗತ್ತೆ. ನಿಮ್ ಮನೆಗ್ ಬಂದ್ ನಾನು ಈ ಒಳಗೆ ತಿಂತೀನಿ, ಅವಾಗ ಇನ್ನೂ ಎಲ್ಲೋ ಬೇಗ ಆಗತ್ತೆ ನಿಮ್ ಮನೆಗೆ. ಸ್ವಾಮಿ ನೀವ್ ಬಂದ್ಮೇಲೆ ನಿಮ್ ಮುಂದೆನ ನಾವ್ ರೆಡಿ ಮಾಡ್ತೀವಿ. ನಾವು ಫಸ್ಟ್ ರೆಡಿ ಮಾಡಿಕ್ಕಿರಲ್ಲ. ನೀವ್ ಬಂದ್ಮೇಲೆ ಮನೆಗೆ ಒಬ್ಬಟ್ಟು ತುಪ್ಪ ಎಲ್ಲ ರೆಡಿ ಮಾಡಿ, ನಿಮ್ಗೆ ಏನೇನ್ ಇಷ್ಟ ಎಲ್ಲ ರೆಡಿ ಮಾಡಿ ಇಕ್ಕಿ ರಾಯರ್ ತರ ನಮ್ಮ ಉಯ್ಯಾಲೆ ಮೇಲೆ ತೂಗ್ಬೇಕಂತ ನಂಗೆ ಆಸೆ. ರಾಯರ್ ಉಯ್ಯಲ್ಲ ಅಂದ್ರೆ ಇದನ್ನ ಹಾಕ್ಸಿದೀವಿ, ಹಾಕ್ತಾರಲ್ಲ ಇದು ಉಡ್ಡಿಂದು ಉಯ್ಯಾಲೆ ಹಾಕ್ಸಿದೀವಿ ಮೇಲ್ಗಡೆ. ಅಯ್ಯೋ, ತೂಗಿರೆ ಗುರುಗಳ ತೂಗಿರೆ ಹಾಡ್ ಹಾಕಿ ನಿಮ್ಮನ್ನ ಅಲ್ಲಿ ಕೂರ್ಸ್ಬೇಕಂತ ಆಸೆ. ಅಯ್ಯೋ ನನ್ ತಾಯಿ, ದೊಡ್ಡ ಮಾತಮ್ಮ ಅದೆಲ್ಲ. ಆ ಜಾಗದಲ್ಲಿ ರಾಯರ ಕುತ್ಕೋಬೇಕಮ್ಮ. ನೀವು ರಾಯರ್ ಮೂಲಕನೇ ನೀವು ಬರೋದು, ಮತ್ತೆ ಅವ್ರ ಕೃಪೆಯಿಂದ ತಾನೇ ನೀವು ಇಷ್ಟೆಲ್ಲ ಮಾಡಿರೋದು. ಅಯ್ಯೋ, ಎಲ್ಲ ನಂದೇನಿಲ್ಲಮ್ಮ. ಇಲ್ಲಿ ನೋಡಿ, ಎಷ್ಟೇ ಆದ್ರೂ ನೀವೇನಾದ್ರೂ ಹೇಳಿ, ಆದ್ರೆ ಇಲ್ಲಿ ನಾನು ರಾಯರಾಗೋದಕ್ಕೆ ಚಾನ್ಸ್ ಇಲ್ಲ. ರಾಯರಿರುವುದೇ ಬೇರೆ. ನಾವ್ ಎಲ್ಲೋ ಒಂದು ಜಾಗದಲ್ಲಿ ಒಂದು ಮೂಲೆ ಅಮ್ಮ. ಅದು ಯಾವ್ದೋ ಒಂದು ಇದರಲ್ಲಿ ಸತ್ಯವನ್ನು ನುಡಿಸ್ತಾ ಇದಾರಂದ್ರೆ, ಯಾಕಂದ್ರೆ ರಾಯರು 700 ವರ್ಷ ನಾನು ಇರುತ್ತೇನೆ ಅಂತ ಹೇಳಿದ್ದಾರೆ ಅವರು. ಅವರು ಸ್ಥಾನ ತುಂಬುವುದಕ್ಕೆ ಯಾರ ಕಡೆಯಿಂದನೂ ಸಾಧ್ಯವೇ ಇಲ್ಲ ತಾಯಿ. ನಾವು 86 ವರ್ಷ ಈ ಭೂಮಿ ಮೇಲೆ ಇರ್ತೀವಮ್ಮ. 86 ವರ್ಷ ಆದ್ಮೇಲೆ ಮತ್ತೆ ಕಳೆದು ಹೋಗ್ತೀವಿ, ಮತ್ತೆ ಮಗುವಾಗಿ ಜನಿಸ್ತೀವಿ. ಆದ್ರೆ ರಾಯರ್ ಹಂಗಲ್ವೇ, 700 ವರ್ಷ ಅವರು ಜೀವಂತವಾಗಿದ್ದಾರೆ. ಅದಕ್ಕೆ ತಾಯಿ, ಖಂಡಿತ ನಿಮ್ಮ ಮನೆಗೆ ನಾನು ಹೆಂಗ್ ಬರ್ಲಮ್ಮ? ಎಲ್ಲಿ ನಿಮ್ಮ ಮನೆ? ನಮ್ಮನೆ ಇದು ಫೋನ್ ಮಾಡ್ತೀನಿ, ನೀವು ಪರ್ಸನಲ್ ನಂಬರ್ ಕೊಡ್ರಿ. ಅಯ್ಯೋ, ನನ್ನ ನಂಬರ್ ಒಂದೇ ಇರೋದು, ಯಾವ ಪರ್ಸನಲ್ ನಂಬರ್ ಇಲ್ಲ, ಏನಿಲ್ಲ, ಎಲ್ಲ ಒಂದೇ ನಂಬರು. ಯಾಕಂದ್ರೆ ಎಲ್ಲರ ಹತ್ರ ಏನ್ ಮಾತಾಡ್ತೀನಿ ಅದನ್ನೇ ನಾನು ನಿಮ್ಮ ಹತ್ರ ಪರ್ಸನಲ್ ನಂಬರ್ ಅಂತಿಲ್ಲ. ಈಗ ಹೆಂಗ್ ಬರ್ಬೇಕು ನಾನು? ಎಲ್ಲಿಂದ ಬರುತ್ತೆ ಸ್ವಾಮಿ? ನೀವು ಫೋನ್ ಮಾಡಿ ಸ್ವಾಮಿ, ನಾವೇ ಬಂದು ನಿಮ್ಗೆ ಕರ್ಕೊ ಬರ್ತೀವಿ. ಹೆಂಗ್ ಬರ್ತೀರಾ ನೀವು? ನಮ್ಮ ಯಜಮಾನ್ರಿಗೆ ಎಲ್ಲ ಗೊತ್ತಿರ್ತೈತೆ ಸ್ವಾಮಿ. ನಮ್ಮ ತಮ್ಮ ನಮ್ಮ ಯಜಮಾನ್ರು ಕಾರಲ್ಲೇ ಬಂದು ಕರ್ಕೊಂಬರ್ತಾರೆ ನಮ್ಮ ಮನೆಗೆ. ಅಯ್ಯೋ, ಕಾರಲ್ಲಿ ಯಾಕೆ ಬರ್ತೀರಮ್ಮ? ಬೇಡ, ಅಂತ ದೊಡ್ಡ ವ್ಯಕ್ತಿಗಳಲ್ಲಮ್ಮ, ಬಸ್ಸಲ್ಲಿ ಬರ್ತೀವಿ ಹೋಗಮ್ಮ. ರಾಯರ ದಯದಿಂದ ಸ್ವಾಮಿ ತಗೊಂಡಿರೋದು ಕಾರು, ನಿಮ್ಗಿಲ್ಲದೇನು ಕಾರಲ್ಲ ಬಿಡ್ರಿ ಸ್ವಾಮಿ ಅದು. ಅಯ್ಯೋ ಬೇಡಮ್ಮ, ನಾವ್ ಅಂತ ದೊಡ್ಡ ವ್ಯಕ್ತಿಗಳಲ್ಲಮ್ಮ, ನಾವು ಬಸ್ಸಲ್ಲಿ ಬರ್ತೀವಿ ಬಿಡಮ್ಮ. ಬೇಡ, ಕಾರ್ ಬೇಡ. ಯಾಕೆ ಅಷ್ಟು ದೂರದಿಂದ ಬರ್ತೀರಾ? ಕೇದಾರನಾಥಕ್ಕೆ ಹೋಗಿ ಬಂದ್ಮೇಲೆ ಬರ್ತೀನಿ. ನಾನು ಕಾರೇ ಕಳಿಸ್ತೀನಿ. ನಮ್ಮ ಯಜಮಾನ್ರು ನಮ್ಮ ತಮ್ಮ ಬಂದು ಕರ್ಕ ಬರ್ತಾರೆ. ನೀವು ಆ ಕಡೆಯಿಂದ ಬಂದಾಗ ನಾನು ಇನ್ನೂ ಫೋನ್ ಮಾಡ್ತಾ ಇರ್ತೀನಿ ಬಂದಾಗ. ನೀವು ಯಾವಾಗ ಇನ್ನ ಬರೋ ಸ್ವಾಮಿ ಅಲ್ಲಿಂದ ಕೇದಾರನಾಥದಿಂದ ಎಲ್ಲಿ ಓದ್ತಿದ್ರ? ಈ ಕೇದಾರನಾಥಕ್ಕೆ ಹೋಗಕ್ಕೆ ಇನ್ನು 1500 ಕಿಲೋಮೀಟರ್ ಇದೆ ಹೋಗಕ್ಕೆ. 1500 ಆಗಲ್ಲ, 1400 ಆಗುತ್ತೆ. ಸಂಜೆ ಬಂದ್ಬಿಡ್ತೀನಿ ಕೇದಾರನಾಥಕ್ಕೆ ಹೋಗಿ. ಇವತ್ತು ಸಂಜೆ ಬಂದ್ಬಿಡ್ತೀನಿ ನಿಮ್ಮ ಮನೆಗೆ ಒಳಗೆ ತಿನ್ನಕ್ಕೆ.
ಹಾ ಬನ್ನಿ ಸ್ವಾಮಿ ಬನ್ನಿ ಬನ್ನಿ ಬನ್ನಿ. ಅಲ್ಲಮ್ಮ ಇವಾಗ ಹೋಗ್ತಾ ಇದೀನಿ ಇರಮ್ಮ ತಾಯಿ. ನಂಗೆ ನೀವು ವಾಪಸ್ ಬಂದು ನಮ್ಮ ಯಜಮಾನ್ರಿಗೆ ಹೇಳಿದ್ದೀನಿ ಸ್ವಾಮಿ. ಹಾ ನಾವು ಸ್ವಾಮಿಯವ್ರು ವಾಪಸ್ ಬರ್ತಿದ್ದಂಗೆ ನಮ್ಮ ಮನೆಗೆ ಬರ್ಬೇಕು ಕರ್ಸ್ಕೊಬೇಕು ಹೇಳ್ಬೇಕು ರೀ ಅಂದೆ. ಆಯ್ತು ಹೇಳಿ ಕರ್ಸೋಣ, ನಾವೇ ಹೋಗಿ ಕರ್ಕೊಬರೋದ ಇದ್ರ ಅವರೇ ಬರ್ತೀವಿ ಅಂದ್ರೆ ಬರ್ಲಿ, ಇಲ್ಲ ನಾವೇ ಹೋಗಿ ಕರ್ಕೊಬರೋಣ ಅಂತ ಹೇಳವ್ರಿ. ಬೇಡ ಬೇಡ ನೀವ್ ಯಾರು ಬರಕ್ ಹೋಗ್ಬಿಡಿ, ರಿಸ್ಕ್ ತಗೊಳಕ್ ಹೋಗ್ಬಿಡಿ, ನಾವೇ ಬಸ್ಸಲ್ಲಿ ಬರ್ತೀವಿ ಬಿಡಿ ಅಮ್ಮ. ಬಂದು ಸರಿ ಸ್ವಾಮಿ ಬಂದಾಗ ಏನೋ ಒಂದು ಮಾಡಲ್ಲ ಬಿಡ್ರಿ. ನಾವು ಬಂದು ರಾಯರ್ಗಿಲ್ಲದ ಕಾರೇನ್ ಸ್ವಾಮಿ, ರಾಯರ್ ಹತ್ಕೊಂತಾರೆ ಅಂದ್ರೆ ನಮ್ಗೆ ಸಂತೋಷ ತಾನೆ ನಮ್ಮ ಕಾರಲ್ಲಿ. ಏನ್ ಜೈನಗರ 1 ಗಂಟೆ ಇಲ್ಲಿಂದ ನಮ್ಮ ಮನೆಯಿಂದ 1 ಗಂಟೆಗೆ ಬಂದ್ರೆ ಸಾಕು ಆಗೋಗ್ತೈತಿ ಸ್ವಾಮಿ. ಇರ್ಲಿ ತಾಯಿ ಒಳ್ಳೇದಾಗ್ಲಿ. ಅದ್ ಮಾಡ್ತಿರೋದ್ಕೊಂದು ಒಳ್ಳೇದಾಗ್ಲಿ ಅಂದ್ರಿ, ಒಂದ್ ಹುಡ್ಗ ಸಿಕ್ಲಿ ಒಳ್ಳೇದಂತ. ನಮ್ಮ ಮಗಳಿಗಿನ್ನ ಯಾವ್ದು ಸ್ವತ್ತ ಆಗ್ತಿಲ್ಲ ಸ್ವಾಮಿ. ಚಿಂತಿಸಬೇಡ ತಾಯಿ, ಮಗಳಿಗೆ ಕೆಲಸ ಬೇಕು ಅಂದಿ, ಕೆಲಸ ಸಿಕ್ಕಿದೆ. ಅದು ದೊಡ್ಡ ಕಂಪ್ನಿಯಲ್ಲೇ ಕೆಲಸ ಸಿಕ್ಕಿದೆ ಮಗಳಿಗೆ. ಚೆನ್ನಾಗಿ ಮಾಡ್ಕೊಂತಾವಳೆ, ಚೆನ್ನಾಗಿ ಮಾಡ್ತಾಳೆ. ಒಳ್ಳೇದಾಗಿದೆ ಸ್ವಾಮಿ. ಅದು ನಿಮ್ ಬಾಯಾರಿಕೆಯಿಂದ ಸ್ವಾಮಿ ಒಳ್ಳೇದಾಗಿರೋದು. ಆಶೀರ್ವಾದ ನಿಮ್ ಬಾಯಾರಿಕೆ 2 ಇಂದ ಒಳ್ಳೇದಾಗ್ಬೇಕು, ಇನ್ನೂ ಜಾಸ್ತಿ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ನೋಡಿ ಇವತ್ತು ನನ್ನ ತಾಯಿ ಮುಖದಲ್ಲಿ ಆ ನಗು ನೋಡ್ತಾ ಇದೀರಲ್ಲ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ಒಂದ್ ಸ್ವಲ್ಪ ನಮ್ಮ ಸಾಲನು ಐತೆ ಸ್ವಾಮಿ, ಒಂದ್ ಸ್ವಲ್ಪ ಸಾಲದ ಬಾಧೆ ಜಾಸ್ತಿ ಐತೆ. ಬೇಡ, ಇವಾಗ ಮನೆ ಆಯ್ತು, ನೀನು ಡೂಪ್ಲೆಕ್ಸ್ ಮನೆ ಆಗಿದೆ, ಮತ್ತೆ ರಾಯರ್ನ ಕುಂದಿಸಕ್ಕ ತೊಟ್ಲವನ್ನು ಹಾಕಿದ್ಯಾ ಮೇಲ್ಗಡೆ ನೀನು. ರಾಯರ್ ದೊಡ್ಡ ಫೋಟೋ ಇಟ್ಟಿದ್ಯಾ, ಮಗನ ಎಕ್ಸಾಮ್ ಫಸ್ಟ್ ಕ್ಲಾಸ್ ಬಂದಿದ್ದಾನೆ, ಮಗಳಿಗೆ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ, ನಿಮ್ಮ ಯಜಮಾನ್ರು ಒಂದು ದೊಡ್ಡ ಫ್ಯಾಕ್ಟರಿ ಓಪನ್ ಮಾಡ್ತಾ ಇದಾರೆ. ಇನ್ನೂ ಒಳ್ಳೇದಾಗುತ್ತೆ, ಇನ್ನೂ ಒಳ್ಳೇದಾಗುತ್ತೆ. ರಾಯರ್ ಪವಾಡದಿಂದ ಮಾಡ್ತಾವ್ರೆ. ಒಂದ್ ಸ್ವಲ್ಪ ಸಾಲ ಜಾಸ್ತಿ, ಒಂದ್ ಸ್ವಲ್ಪ ಸಾಲ ಐತೆ ಸ್ವಾಮಿ, ಒಂದ್ ಸ್ವಲ್ಪ ಸಾಲ ತೀರಕ್ ಒಂದ್ ದಾರಿ ಮಾರ್ಗ ಹಂಗೆ ಇರ್ಲಿ. ಯಾಕಂದ್ರೆ ಎಲ್ಲಾರನ್ನೂ ನೋಡ್ಕೊಂಡ್ ಬರ್ಬೇಕಲ್ಲ ಅವರು. ನಾವ್ ಇಷ್ಟೊಂದು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇದೀವಿ, ಅವ್ರ ಎಲ್ಲಾರ ಪಾಪ ಕರ್ಮಗಳನ್ನೆಲ್ಲ ಒಂದು ಬಗೆಹರಿಸಿ ಎಲ್ಲರಿಗೂ ಒಳ್ಳೇದಾಗುತ್ತೆ, ಚಿಂತೆ ಮಾಡ್ಬೇಡ ಅಂತ ಆಶೀರ್ವಾದ ಮಾಡ್ತಾ ಇದಾರೆ ತಾಯಿ ಅವ್ರು ಇನ್ನು. ಹಂಗಾಗಿ ನಾವು ಬೇಕಾದವ್ರಿಗೆ ನಂಬರ್ ಕೊಟ್ಟಿದ್ದೆ ನಿಮ್ದು, ಕಷ್ಟ ಐತೆ ಅಂತ ಹೇಳಿದ್ರು, ಎತ್ತುತ್ತಿಲ್ಲ ಸ್ವಾಮಿಯವರು ಅಂತ ಬಾಧೆ ಬೀಳ್ತಾರೆ ಸ್ವಾಮಿ. ಅವ್ರು ಫೋನ್ ಮಾಡಿದಾಗ ಯಾವಾಗಾರು ಎತ್ಬಿಡ್ರಿ ನಮ್ಮ ಒಂದು ವಿಚಾರದಲ್ಲಿ ನೆನಪಿಟ್ಕೊಳಮ್ಮ, ನನ್ನ ಫೋನು ಇದೇ ನಂಬರೇ ಇರುತ್ತೆ, ನನ್ನ ಫೋನ್ ಯಾವತ್ತೂ ಚೇಂಜ್ ಆಗಲ್ಲ. ಇವಾಗ ನಾನು ಕೇದಾರ್ನಾಥ್ಗೆ ಹೋಗ್ತಾ ಇದ್ದೀನಿ, ಆ ಕಾರಣದಿಂದ ನನ್ನ ಫೋನು ಒಂದೊಂದು ಟೈಮ್ ಸ್ವಿಚ್ ಆಫ್ ಬರ್ಬೋದು, ಒಂದೊಂದು ಟೈಮ್ ಬಿಸಿ ಬರ್ಬೋದು. ಆದ್ರೆ ಅವ್ರ ಪಾಪ ಕರ್ಮಗಳು ಕಳೆದು ಹೋದ್ರೆ ಹಂಗೆ ಹೇಳಿರೋದು ಸ್ವಾಮಿ, ನನ್ನ ಲೈನ್ ಸಿಕ್ಕೇ ಸಿಗುತ್ತೆ ಅವ್ರಿಗೆ. ಯಾಕಂದ್ರೆ ಒಂದು ದಿನಕ್ಕೆ ನನಗೆ ಆನ್ ಮಾಡಿದ್ರೆ ಸೆಕೆಂಡ್ಗೂ ಫೋನ್ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ದಿನಕ್ಕೆ 7 ರಿಂದ 8 ಸಾವಿರ ಜನ ಕರೆ ಮಾಡ್ತಾರೆ ತಾಯಿ. ಆದ್ರೆ ಎಷ್ಟೋ ದೂರದಿಂದ ಹುಡುಕೊಂಡು ಬಂದಿದ್ದಾರೆ, ನೀವು ಅಷ್ಟು ದೂರದಿಂದ ಜನ ಬಂದಿರೋದು, ನೀವು ಅವ್ರನ್ನ ನೋಡಿದ್ದು ಎಲ್ಲ ನೋಡಿದ್ವಿ. ಅಲ್ಲ, ಅಷ್ಟು ದೂರದಿಂದ ಯಾಕೆ ಬರ್ತೀರಾ ನೀವು? ಅಪ್ ಅಂಡ್ ಡೌನ್ 2000 ಕಿಲೋಮೀಟರ್ ಆಗುತ್ತೆ. 2000 ಕಿಲೋಮೀಟರ್ವರೆಗೂ ಯಾಕೆ ನಾನು ಹುಡುಕೊಂಡು ಬರ್ತೀರಾ ಅಂದ್ರೆ, ಇಲ್ಲ ನಾನು ನೋಡ್ಬೇಕು ನಿಮ್ಮನ್ನ, ನನ್ಗೆ ಅನುಗ್ರಹ ಆಗಿದೆ ಅಂತ ಹೇಳಿದವರು ಜಾಸ್ತಿ ಜನ ಇದ್ದಾರೆ. ಅದೇ ರೀತಿ ಕಾಪಾಡ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಶಿವಾದೇವ್ರ ಹತ್ರ ಹೋಗ್ತಾ ಇದ್ದೀನಿ ಇವತ್ತು. ಖಂಡಿತ ಇನ್ನೂ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಭಾವನೆ. ನನ್ನ ಜೀವನ ಮುಡುಪವಾಗಿಟ್ಟಿದ್ದೀನಿ ತಾಯಿ. ಯಾರಿಗೋಸ್ಕರ? ಗುರು ರಾಘವೇಂದ್ರ ಸ್ವಾಮಿಯವ್ರಿಗೋಸ್ಕರ. ರಾಯರ್ ಯಾಕೆ ನಾನು ಮುಡುಪಾಗಿ ಇಟ್ಟಿದ್ದೀನಿ ಅಂದ್ರೆ, ತಂದೆ ಎಲ್ಲರಿಗೂ, ನಿಮ್ಮ ಭಕ್ತಾದಿಗಳು, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ನೀವು ಅನುಗ್ರಹ ಮಾಡಬೇಕು, ನೀವೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಹೇಳಿ ನನ್ನ ಜೀವನವನ್ನು ಮುಡುಪವಾಗಿಟ್ಟಿದ್ದೀನಿ ತಂದೆ ತಾಯಿ. ನಿಮ್ಗೆ ಅತಿ ಶೀಘ್ರದಲ್ಲೇ ಒಳ್ಳೇದಾಗತ್ತೆ. ಇಲ್ಲಿ ನುಡಿದಂತ ಮಾತುವನ್ನು ಸತ್ಯವನ್ನು ಮಾಡ್ತಾ ಇದಾರೆ ಅಂದ್ರೆ ಅದೆಲ್ಲ ರಾಯರ ಪವಾಡದಿಂದ ಆಗ್ತಾ ಇರೋದು ನನ್ನ ತಾಯಿ. ಹೌದು ಸ್ವಾಮಿ, ನಿಮ್ ಬಾಯಾರಿಕೆಗೆ ಏನೇ ಹೇಳಿದ್ರು ನಿಜ ಆಗ್ತೈತೆ. ಮತ್ತೆ ರಾಯರ್ ಇದ್ದಾರೆ, ಅವ್ರು ನಮ್ ಕಣ್ಣಿಂದೆ ನಮ್ಮನೆ ಒಳಗೆ ಇದ್ದಾರೆ. ಹೌದು ನನ್ನ ತಾಯಿ. ಆದ್ರೆ ಈ ಸಲ ನಿಮ್ ಮನೆಗ್ ಬಂದಾಗ ಇನ್ನೂ ಒಂದು ಹೋಳಿಗೆ ಎಕ್ಸ್ಟ್ರಾ ತಿಂತೀನಿ ನಾನು. ಸ್ವಾಮಿ ನೀವ್ ಖುಷಿ ನಮ್ಗೆ, ನಾವು ಮುಂದೆನೆ ರೆಡಿ ಮಾಡ್ಕೊಡ್ತೀವಿ ನಿಮ್ಗೆ. ನಾವ್ ಮಾಡಿಕ್ಕಿ ರೆಡಿ ಮಾಡಿ ಇರಲ್ಲ, ನೀವ್ ಬಂದಾಗ ನಿಮ್ ಎದುರಿಗೆ ರೆಡಿ ಮಾಡಿ ನಿಮ್ಗೆ ಹೊಟ್ಟೆ ತುಂಬಾ ಊಟ ಮಾಡ್ಸಿ, ರಾಯರಲ್ಲಿ ಕೂರ್ಸಿ ತೂಗ್ಸಿ ನಿಮ್ಮನ್ನ ಅಲ್ಲಿ ಮನೆಗೆ ಬಿಟ್ಟು ಬರ್ತೀವಿ ನಾವೇ ಬಂದು. ನೋಡಿ ಮತ್ತೆ ಬಿಟ್ಟು ಬರ್ತೀನಿ, ಯಾಕೆ ಇಟ್ಕೊಳಂಗಿಲ್ವ ಮನೇಲಿ ನನ್ನ ಮಗನಾಗಿ? ನೀವು ನಮ್ಮ ಮನೆಗೆ ಬಂದಿರ್ತೀರ, ನೀವು ಹೋಗ್ಲೇಬೇಕಲ್ಲ ಆಮೇಲೆ. ಇಲ್ಲ ನಾನು ನಿಮ್ಮ ಮನೇಲಿ ತಾಯಿ ಹತ್ರ ಇರ್ತೀನಿ ಬಿಡಿ. ಹಾಗಾದ್ರೆ ನಾನು ಮತ್ತೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲಮ್ಮ. ನಿಮ್ಗೆ ಬೇಕಾದ್ರೆ ಒಂದ್ ರೂಮ್ ಬಿಟ್ಕೊಡ್ತೀವಿ ಬರ್ರಿ, ಇಲ್ಲೇ ಇರ್ರಿ. ಮನೇಲಿ ಒಂದ್ ರೂಮ್ ಐತೆ, ನಿಮ್ಗೋಸ್ಕರನೇ ಕೊಡ್ತೀವಿ ಬರ್ರಿ. ಅಯ್ಯೋ ನನ್ನ ತಾಯಿ, ಇರ್ಲಿ ಅಮ್ಮ. ಒಳ್ಳೇದಾಗ್ಲಿ ಸಮೀರೆ, ನಮ್ದು ಸ್ವಲ್ಪ ಆದಷ್ಟು ಬೇಗ ನಿಮ್ ಬಾಯಾರಿಕೆಯಿಂದ ಒಳ್ಳೇದಾಗ್ತೈತೆ. ಸಾಲ ಒಂದ್ ಸ್ವಲ್ಪ ಬೇಗ ತೀರ್ಲಿ ಅಂತ ಕಷ್ಟದಲ್ಲಿದ್ದೀವಿ, ಸಾಲ ಒಂದ್ ಸ್ವಲ್ಪ ಬಾಧೆ ಜಾಸ್ತಿ ಐತೆ. ಇರುತ್ತೆ. ಇವಾಗ ನಿಮ್ ಯಜಮಾನ್ರು ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದಾರೆ, ಆದಷ್ಟು ಬೇಗ ನಿನ್ನ ಮಗಳಿಗೆ ಪ್ರಮೋಷನ್ ಆಗತ್ತೆ ಇವಾಗ. ಚಿಂತೆ ಮಾಡಬೇಡ, ನಿನ್ನ ಮಗನಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ತಾ ಇದೆ ತಾಯಿ, ಖಂಡಿತ ಕೊಡ್ತು. ನೀನು ನಂಬಿರೋ ಅಂತಿಂತವ್ರನ್ನ ನಂಬಿಲ್ಲ,
ಅಂತಿಂತವ್ರ ಪಾದ ಹಿಡ್ದಿಲ್ಲ. ನೀವು ಹಿಡಿದಿರೋದು ಪಾದವನ್ನು ರಾಯರ ಪಾದ ಹಿಡ್ದಿದ್ದೀರಾ. ಹೌದು ಸ್ವಾಮಿ. ಮಗಳೇ, ನೀನ್ ನನ್ನ ಪಾದ ಹಿಡ್ದಿದ್ಯಾ, ನೀನ್ ಬೇರೆಯವ್ರ ಪಾದ ಹಿಡ್ದಿಲ್ಲ. ನಿನ್ನನ್ನು ನಾನು ನಡು ನೀರಿನಲ್ಲಿ ಬಿಡುವುದಿಲ್ಲ ಮಗಳೇ, ನಿನ್ನನ್ನು ಕಾಪಾಡ್ತೀನಿ. ನೀನು ಭಕ್ತಿಯಿಂದ ನನ್ನ ಪೂಜೆ ಮಾಡು. ನಿನ್ನ ಆಸ್ತಿ ಅಂತಸ್ತು ಅದನ್ನೆಲ್ಲ ನೀನೇ ಇಟ್ಕೋ. ನನಗೆ ನಿನ್ ದುಡ್ಡು ಬೇಡ, ನನಗೆ ನಿನ್ ಭಕ್ತಿ ಬೇಕು. ಕೊಡ್ತೀಯಲ್ವಾ ಅಂತ ಕೇಳ್ತಾರೆ ಅವರು. ಕೊಡ್ತೀನಿ ಸ್ವಾಮಿ. ಅಷ್ಟೇ, ಭಕ್ತಿ ಒಂದೇ ಕೊಟ್ಬಿಡು. ಆಮೇಲೆ ಅದ್ರ ಜೊತೆ ನನಗೂ ಒಂದೆರಡು ಹೋಳಿಗೆ ಕೊಟ್ಬಿಡು, ಅಷ್ಟೇ ಸಾಕು. ಆಯ್ತು. ಹೋಳಿಗೆ ನೀವು ಎಷ್ಟಾರು ತಿಂದೆ ಸ್ವಾಮಿ. ನೀವು ನೋಡ್ರಿ ಆಮೇಲೆ ಬಂದು ಕರೆಕ್ಟಿ ತಾಯಿ ಹೇಳಿದ್ದು ಅನ್ಕೋಬೇಕು. ನೀವು ನಮ್ಮ ಮನೆಗೆ ಬಂದ್ರೆ ನಮ್ಗೆ ಸಂತೋಷಕ್ಕೆ ಕೊನೆನೇ ಇರಲ್ಲ. ಅದಕ್ಕೆ ಆಯ್ತಮ್ಮ, ಖಂಡಿತ ಬರ್ತೀನಿ. ಬೆಂಗಳೂರಿಗೆ ಬಂದ್ಮೇಲೆ ಖಂಡಿತ ಬರ್ತೀನಿ. ಬರ್ರಿ, ಒಳ್ಳೇದಾಗ್ಲಿ ಅಂತ ಹಾರೈಸ್ರಿ. ಮಗಳಿಗೊಂದು ಒಳ್ಳೆ ಗಂಡು ಸಿಕ್ಲಿ, ಒಳ್ಳೆ ರೀತಿಲಿ ಮದ್ವೆ ಆಗ್ಲಿ ಅಂತ ಹಾರೈಸ್ರಿ. ನೀವು ಮದ್ವೆಗೂ ಬಂದು ಹಾರೈಸ್ರಿ. ಓಹೋ, ಮದ್ವೆಗೆ ನನ್ ಕರಿಬೇಕು. ಇವಾಗ್ಲೇ ಹೇಳ್ತಾ ಇದ್ದೀನಿ ನೋಡು, ಮದ್ವೆಗೆ ಎಲ್ಲಿದ್ರು ಬರ್ತೀನಿ ನಾನು. ಪತ್ರಿಕೆ ಕೊಡೋದು ಸ್ವಾಮಿ, ನಿಮ್ಗೆ ಪ್ರಶ್ನೆ ಪತ್ರಿಕೆ ಕೊಡೋದು. ಫಸ್ಟ್ ಇನ್ವಿಟೇಷನ್ ಕಾರ್ಡ್ ಎಲ್ಲಿಗೆ ಹೋಗ್ಬೇಕು? ಲಗ್ನ ಪತ್ರ ಫಸ್ಟ್ ಇದಕ್ಕೆ ಹೋಗ್ಬೇಕು, ಮಂತ್ರಾಲಯಕ್ಕೆ. ರಾಯರಿಗೆ ಕೊಟ್ಟಾದ್ಮೇಲೆ ನಿಮ್ಗೆ. ಇರ್ಲಿ, ನಾವು ತುಂಬಾ ಚಿಕ್ಕವರು. ಆಯ್ತು ಸ್ವಾಮಿ. ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಗುರುಗಳು ಇರ್ತಾರೆ, ಅರ್ಚಕರು ಇರ್ತಾರೆ. ಮುತ್ತಿಗೆ ಪ್ರಸಾದ ತಂದಿದೀವಲ್ಲ ಸ್ವಾಮಿ, ಅದರಿಂದ ಅದು ಒಳ್ಳೇದಾಗ್ಲಿ. ಅದನ್ನ ಉಪಯೋಗಿಸ್ಕೊಂಡಾಗ, ಕಷ್ಟ ಇದ್ದಾಗ, ಒಬ್ರು ನೋವು ಇದ್ದಾಗ ಹೆಂಗ್ ಮಾಡೋದು ಸ್ವಾಮಿ ಅದನ್ನ? ಯಾವ್ದಮ್ಮ? ಮುತ್ತಿಗೆ ಪ್ರಸಾದ ತಂದಿದೀವಿ ಮಂತ್ರಾಲಯದಿಂದ. ಮುತ್ತಿಗೆ ಪ್ರಸಾದ ಫುಲ್ ಪವರ್ಫುಲ್ ಅದು, ಆಯ್ತಮ್ಮ. ಯಾವುದೇ ಒಂದು ಕಾಯಿಲೆ ಇರ್ಲಿ, ಏನೇ ಇರ್ಲಿ, ಎಲ್ಲಾ ಸುಟ್ಟು ಭಸ್ಮವಾಗುತ್ತೆ. ಅರ್ಥ ಆಯ್ತಮ್ಮ? ಮೃತ್ತಿಕೆ ಪ್ರಸಾದ ಮತ್ತ ಮಂತ್ರಾಕ್ಷತೆ. ಯಾಕೆ ಮಂತ್ರಾಕ್ಷತೆಯನ್ನು ಅಲ್ಲಿರ್ತಕ್ಕಂಥ ಅರ್ಚಕರು ಕೊಡ್ತಾರೆ ಅಂದ್ರೆ, ರಾಯರು ಬಂದು ಎದ್ದು ಕೊಡುವುದಕ್ಕಾಗೋದಿಲ್ಲ. ಬೃಂದಾವನದಲ್ಲಿ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ಅಲ್ಲಿರ್ತಕ್ಕಂಥ ಅರ್ಚಕರು. ಯಾಕೆಂದ್ರೆ ಅದನ್ನ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಮಂತ್ರಾಕ್ಷತೆ ಮೇಲೆ ಇರುತ್ತೆ ತಾಯಿ. ಆ ಮುಖಾಂತರದಲ್ಲಿ ಅದನ್ನ ನೀವು ಒಂದೆರಡು ಕಾಳು ತಲೆ ಮೇಲೆ ಹಾಕೊಂಡು ಒಂದೆರಡು ಕಾಳು ಬಾಯಲ್ಲಿ ಹಾಕೊಂಡ್ರೆ ನಿಮ್ಮ ಹೋಗುವಂತ ಕೆಲಸ ಸಕ್ಸಸ್ ಆಗುತ್ತೆ. ಅದೇ ಮುಖಾಂತರದಲ್ಲಿ ನಿಮ್ಮ ಹೊಟ್ಟೆಲಿ ಯಾವುದೇ ಒಂದು, ನಿಮ್ಮ ದೇಹದಲ್ಲಿ ಏನೇ ಒಂದು ಕಾಯಿಲೆ ಇತ್ತಂದ್ರೆ ಅದು ಸುಟ್ಟು ಭಸ್ಮವಾಗುತ್ತೆ. ಇವತ್ತು ಎಂತಿಂತ ಕ್ಯಾನ್ಸರ್ ಪೇಷಂಟ್ 2ನೇ ಸ್ಟೇಜ್ 3ನೇ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ಇವತ್ತು ಸುಟ್ಟು ಭಸ್ಮವಾಗಿದೆ ಅಂದ್ರೆ ಅದರಲ್ಲಿರ್ತಕ್ಕಂಥ ಪವರ್, ಅದು ಮಂತ್ರಾಕ್ಷತೆಯಲ್ಲಿ ಇರ್ತಕ್ಕಂಥ ಪವರ್ ಅದು. ಹೌದು ಸ್ವಾಮಿ. ಅದನ್ನ ಆ ತರದಲ್ಲಿ ಸ್ವೀಕರಿಸ್ಕೋಬೇಕು. ನಿಮ್ಮ ಮಡಿ ಬಟ್ಟೆಯಲ್ಲಿ ಹೋಗಿ ಬೀರಲ್ಲಿಟ್ಟೆ, ಅಲ್ಲಿಟ್ಟೆ, ಇಲ್ಲಿಟ್ಟೆ ಇಡಬಾರ್ದು ಮಂತ್ರಾಕ್ಷತೆ. ಸ್ವಾಮಿ ನಾವು. ಹೌದು, ಆ ತರದಲ್ಲಿ ಮಾಡಿ ಅದನ್ನ ಸ್ವೀಕರಿಸ್ಕೊಳ್ಳಿ. ಮಾಡಿದ್ರೆ ಆ ಕಡೆ ಹೋಗೋದೇ ಇಲ್ಲ ನಾವ್ ಯಾರು. ಹೌದು, ಆ ತರದಲ್ಲಿ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಗುರು ರಾಘವೇಂದ್ರ ಸ್ವಾಮಿಯವರು ಕಾಪಾಡ್ತಾರೆ ತಾಯಿ. ನಿಮ್ಮ ಮನೆ ಬೆಳದಿಂಗಳ ಬೆಳಕಾಗತ್ತೆ ತಾಯಿ, ಅಷ್ಟು ಮಾಡ್ತಾ ಇದ್ರಿ. ಏನಮ್ಮ? ಆಯ್ತು ಸ್ವಾಮಿ, ಮಾಡ್ತೀವಿ. ಒಳ್ಳೇದಾಗಿದೆ ಸ್ವಾಮಿ, ರಾಯರು ಇದ್ದಾರೆ, ಒಳ್ಳೇದಾಗಿದೆ. ಓಕೆ ಅಮ್ಮ. ಮತ್ತೆ ಇನ್ನು ಹೆಚ್ಚಿನ ರೀತಿಯಾಗಿ ನೀವೇನ್ ಅಂದುಕೊಂಡಿದ್ದೀರಾ, ನಿಮ್ಮ ಯಜಮಾನ್ರು ಒಂದು ಫ್ಯಾಕ್ಟ್ರಿ ಮಾಡ್ಬೇಕು ಇದೇ ವಾರದಲ್ಲೇ ಮಾಡ್ತಾ ಇದ್ದಾರಂತ ಮತ್ತೆ ಕರೆ ಮಾಡಿದಿರಾ, ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಮಗಂದು ಫಸ್ಟ್ ಕ್ಲಾಸ್ ಬಂದಿದೆ ಅಂತ ಹೇಳಿದಿರಿ. ನಾನು ಒಂದು, ಯಾಕಂದ್ರೆ ನಿಮ್ಮ ಮಗ ಫಸ್ಟ್ ಕ್ಲಾಸ್ ಬರ್ತಾನಮ್ಮ ತಾಯಿ, ಚಿಂತೆ ಮಾಡ್ಬೇಡ ಅಂತ ಹೇಳಿದ್ದೆ. ಆದ್ರೆ ನಿನ್ನ ಮಗ ಫಸ್ಟ್ ಕ್ಲಾಸ್ ಬಂದಿದ್ದಾನೆ ಅಂತ ಹೇಳ್ತಾ ಇದೀಯಾ, ಅದು ನನಗೆ ಬಹಳ ಖುಷಿ ಆಯ್ತು ನನ್ನ ತಾಯಿ. ನಿನ್ನ ಮಗಳು ಕೆಲಸ ಸಿಕ್ಕಿದೆ, ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಆಡಿದ ಮಾತೆಲ್ಲ ನಿಜ ಆಗುತ್ತೆ. ಏನಮ್ಮ? ನೀವ್ ಆಡಿದ ಮಾತೆಲ್ಲ ನಿಜ ಆಗುತ್ತೆ. ಅದೆಲ್ಲ ರಾಯರ ಕೃಪೆಯಿಂದಮ್ಮ. ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವಿ. ರಾಯರಿದ್ದಾರೆ ನನ್ನ ತಾಯಿ. ಆಯ್ತು ಸ್ವಾಮಿ, ರಾಯರಿದ್ದಾರೆ.